ತೀರ್ಮಾನ ತಗೊಂತೀವಿ ಅಂತ ಹೇಳಿದಾಗಲೇ ಸಿದ್ದರಾಮಯ್ಯವರು ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಮೋಸಗಳು ಯಾವ್ಯಾವ ರೀತಿ ಅಂತಂದರೆ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ನಾಗಮೋಹನ್ ದಾಸ್ಗೆ ಅವಮಾನ ಮಾಡಿದ್ರು. ಆದರೆ ಆ ಆಯೋಗ ರಚನೆ ಮಾಡೋ ಅವಶ್ಯಕತೆ ಏನಿದೆ? ಒಂದು ಸರ್ಕಾರ ಆಯೋಗ ರಚನೆ ಮಾಡಿದ ಮೇಲೆ ಆ ಆಯೋಗದ ಶಿಫಾರಸು ನಂತರ ಮಾಡಬೇಕು. ಸರ್ಕಾರ ನಿರ್ಣಯ ತೀರ್ಮಾನ ತಗೊಳಂಗಿದ್ರೆ ಅಷ್ಟು ಹಣನ ಯಾಕೆ ಖರ್ಚು ಮಾಡಬೇಕಾಯಿತು? ರಾಜ್ಯದ ಎಲ್ಲ ನೌಕರರನ್ನ, ಮನೆ ಸಮೀಕ್ಷೆ, ಶಿಕ್ಷಕರನ್ನ ಎಲ್ಲರೂ ಅಂದ್ರೆ ಸರ್ಕಾರ ಸಾಕಷ್ಟು ಸರ್ಕಾರಿ ನೌಕರರಿಗೆ ಅಮಾನತು ಮಾಡಿದ್ರು. ಇವೆಲ್ಲ ಯಾಕೆ ಬೇಕಾಗಿತ್ತು? ಹಾಗಾಗಿ 30 ವರ್ಷ ಬೇಕಾಗಿತ್ತು ರಾಜ್ಯ ಸರ್ಕಾರ ತಗೊಳಕ್ಕೆ. ಮಾನ್ಯ ಸಂದರ್ಭದಲ್ಲಿ ಸರ್ಕಾರವೇ ಇಲ್ಲಿ ಮೋಸ ಮಾಡ್ತಾ ಇರೋದು. ಇಲ್ಲಿ ಎಡ ಮತ್ತು ಬಡ ಸಮುದಾಯಗಳನ್ನು ಎತ್ತುಗಟ್ಟುವುದರ ಮೂಲಕ 101 ಜಾತಿಯ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕಂದರೆ 56% ಸುಪ್ರೀಂ ಕೋರ್ಟ್ ಹೇಳ್ತದೆ 50% ಮೀರಂಗಿಲ್ಲ ಅಂತ ಅದು ಬೇರೆ ಅಡ್ಡ ತಂದಿರ್ತಾರೆ. ಈಗ 56% ತಗೊಂತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಿ ಹುದ್ದೆಗಳನ್ನ ತಡೆ ಹಿಡಿದಾರೆ. ಎಲ್ಲ ಸರ್ಕಾರಿ ಹುದ್ದೆಗಳನ್ನ ಹೈಕೋರ್ಟಿಂದ ತಡೆ ಹಿಡಿದು ಈಗ ಮತ್ತೆ ಇವರು ಮಾದೇವಪ್ಪರು ಏನು ಹೇಳ್ತಾರೆ ಅಂತಂದರೆ ಹಳೆಯ SC ST ಮೀಸಲಾತಿ ಪ್ರಕಾರನ ತುಂಬ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇದು ಒಳ ಮೀಸಲಾತಿ ಯಾಕೆ ಮಾಡಬೇಕಾಯಿತು? ಒಳ ಮೀಸಲಾತಿ ಮಾಡೋ ಅವಶ್ಯಕತೆ ಏನಿತ್ತು? ಇವರು ಇದು ಒಂದು ಹುನ್ನಾರ. ಒಳ ಮೀಸಲಾತಿ ಮಾಡದಲ್ಲೇ ಇರ್ತಕ್ಕಂಥ ಒಂದು ಕುತಂತ್ರ ಬುದ್ಧಿ. ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳು, ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ನಯವಂಚಕತನ ಏನು ಸಚಿವರುಗಳಿದ್ದಾರೆ ಇವರ ಒಂದು ಹುನ್ನಾರ